ನಮಸ್ತೆ ಪಾರು ಅವರೇ. ನಮಸ್ತೆ ಮೇಡಮ್. ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 9 ವರ್ಷದಿಂದ 9 ವರ್ಷದಿಂದ. ಎಲ್ಲಿ ಕಲ್ತಿದ್ದು ನೀವು ಆಟೋ? ಮೇಡಮ್ ನಾನೊಂದು NGO ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಬಂದು 3 Wheels United ಫೌಂಡೇಶನ್ ಅಂತ. ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಿಕವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ನಮ್ದು ತೀರಾ ಕಷ್ಟ ಇತ್ತು. ಸೊ ಅವಾಗ ಜಾಬ್ ಮಾಡಿದ್ರೇನೆ ನಮ್ದು ಜೀವನ ನಡೀತಾ ಇತ್ತು. ಜಾಬ್ ಮಾಡ್ತಾ ಇದ್ದೆ. ಸೊ ಅದು ಮಾಡ್ತಾ ಇದ್ದಾಗ ನಾನು ಸೀಸಿಂಗ್ಗೋಸ್ಕರ ಕಲಿತೆ. ಸೊ ಸೀಸಿಂಗ್ಗೋಸ್ಕರ ಕಲ್ತಾವಾಗ ಮ್ಯಾಗಿ ಮ್ಯಾಮ್ ಅಂತಿದ್ರು, ಸೀಸಿಂಗ್ಗೆ ಬೇರೆಯವ್ರಿಗೆ ಹೇಳಬಹುದು, ನೀನೇ ಕಲಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ ನನಗೆ DL-ಗೆಲ್ಲ ಅವರೇ ಹೆಲ್ಪ್ ಮಾಡಿದ್ದು. ಸೊ ಅದಕ್ಕೆ ಕಲಿತೆ ನಾನು. ಸೊ ಸೀಸಿಂಗ್ಗೋಸ್ಕರ ಕಲ್ತಿರೋ ಜಾಬ್ ನನಗೆ ಆವಾಗ ನಾನು ಲೋನ್ ರಿಕವರಿ ಮಾಡ್ತಾ ಇದ್ನಲ್ಲ, ಯಾರು ಕಟ್ಟಿಲ್ಲ ಅಂದ್ರೂ ನಾವು ಸೀಸಿಂಗ್ ಮಾಡಬೇಕಾಗಿತ್ತು. ಸೊ ಅದಾದ್ಮೇಲೆ ಆ ಜಾಬ್ ಲೆಫ್ಟ್ ಆದ್ಮೇಲೆ ನಾನು ನನ್ನ ಸ್ವಾವಲಂಬಿಯಾಗಿ ಬದುಕಬೇಕು ಅಂದ್ರೆ ಇದೇ ಒಳ್ಳೆ ಮಾರ್ಗ, ಇದೇ ಒಳ್ಳೆ ಪ್ಲಾಟ್ಫಾರ್ಮ್ ಅಂತೇಳಿ ಇದರಲ್ಲೇ ನಾನು ದುಡಿಮೆ ಸ್ಟಾರ್ಟ್ ಮಾಡ್ಕೊಂಡೆ. ವೆರಿ ನೈಸ್. ಇವಾಗ ಇನ್ನೂ ಹೆಣ್ಣು ಮಕ್ಕಳು ಈ ವಿಡಿಯೋ ನೋಡ್ತಾರೆ, ಅವರು ಆಟೋ ಕಲಿಬೇಕು ಅಂತ ಅವ್ರಿಗೆ ಇಷ್ಟ ಆದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಕಳ್ಸಿಕೊಡ್ತಾರೆ? ಮೇಡಮ್ ನಾವು ತುಂಬಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀವಿ. ಸೊ ಏನಂತ ನಾವು ಈ ತರ ಟ್ರೈನಿಂಗ್ ಕೊಡ್ತಾ ಇದೀವಿ, ಉಚಿತವಾಗಿ ಟ್ರೈನಿಂಗ್, ಉಚಿತವಾಗಿ DL ಎಲ್ಲ ಮಾಡ್ಕೊಡ್ತಾ ಇದೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಹೆಣ್ಮಕ್ಳು ತೀರಾ ಸಿಂಗಲ್ ಪೇರೆಂಟ್ಸ್ ಇರೋರು, ಫೈನಾನ್ಷಿಯಲಿ ತುಂಬಾ ವೀಕ್ ಆಗಿರೋರು, ಪ್ರತಿಯೊಬ್ರು ಅಂತವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಕಾದ್ರೆ ನಾವು ನಿಮ್ಗೆ ನಂಬರ್ ಕೊಡ್ತೀವಿ, ಈ ವಿಡಿಯೋ ಮುಖಾಂತರ ನಮ್ಮ ನಂಬರ್ ಕೆಳಗಡೆ ಹಾಕಿ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು 4 ಹತ್ರ ಹೇಳ್ಕೊಡ್ತಾ ಇದೀವಿ. ಒಂದು JP ನಗರ, ಹೆಬ್ಬಾಳ, ರಾಜಾಜಿನಗರ, ಜೈಮಲ್ ಸೆಂಟರ್, ಈ 4 ಸೆಂಟರ್ ಹೇಳ್ಕೊಡ್ತಾ ಇದೀವಿ ನಾವು ತಳಿರು ಫೌಂಡೇಶನ್ ಇಂದ. ಮತ್ತೆ ಅದ್ರ ಜೊತೆನಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿಯಾಗಿ ನಾವು ಸಹ ಇರ್ಬೇಕು ಅಂತ ಒಂದು ಯೂನಿಯನ್ ಅಂದ್ರೆ ನಾವು ಪೀಸ್ ಆಟ ಯೂನಿಯನ್ ಸಹ ಇದೀವಿ. ಆ ಯೂನಿಯನ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ನಾವು ಟ್ರೈನಿಂಗ್ ಹೇಳಿ DL ಮಾಡಿಸಿ ಕೊಟ್ಟಾದ್ಮೇಲೆ ಅವರು ರೋಡ್ ಮೇಲೆ ಓಡಿಸಾದ್ಮೇಲೆ ತುಂಬಾ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನ ಎದುರಿಸೋಕೆ ಹೆಣ್ಣಿಗೆ ಆಗಲ್ಲ. ಒಂದು ಆಟೋಗೆ ಎತ್ತಕ್ಕೂ ಆಗಲ್ಲ, ಇದನ್ನಕ್ಕಾಗಲ್ಲ. ಹೆಣ್ಣು ಕೈಯಲ್ಲಿ ಮನ್ಸ್ ಮಾಡೋದು ಯಾವ್ದು ಇರಲ್ಲ, ಸಾಧ್ಯ ಇರಲ್ಲ, ಅಸಾಧ್ಯ ಅನ್ನೋದೇನು ಫಿಸಿಕಲಿ ಇರಲ್ಲ. ಅವರು ಅಂತ ಇದಕ್ಕೆ ನಮ್ ಯೂನಿಯನ್ ಅಲ್ಲಿ ನಾವು ಎಲ್ಲಾರ್ಗು ಒಂದು ಗ್ರೂಪ್ ಮಾಡ್ಕೊಂಡಿರ್ತೀವಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ನಾವು ಆತರ ಮೆಸೇಜ್ ಹಾಕಿದ ತಕ್ಷಣ ಎಲ್ಲಾರು ಸುತ್ತಮುತ್ತ ಇರೋರು ಎಲ್ಲಾರು ಬಂದು ಜಾಯ್ನ್ ಆಗ್ತಾರೆ, ಎಲ್ಲಾರು ಹೆಲ್ಪ್